ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಮಿಸ್ಟರ್ ಚಂದ್ರಶೇಖರ್, ಒಂದೇ ಕ್ಷಣದಲ್ಲಿ ಕುಸಿಬಿದ್ಬಿಟ್ರಲ್ಲ. ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ, ಎದೆ ಡಬ ಡಬ ಅಂತ ಹೊಡ್ಕೋತಾ ಇದೆ. ಯಾಕೆ? ಮಗಳು ತಪ್ಪು ಮಾಡಿದಾಳೆ ಅನ್ನೋ ಭಯಕ್ಕ, ಇಲ್ಲ ಮಗಳು ತಪ್ಪು ಮಾಡಿರೋದು ವಿಡಿಯೋ ಆಗೋಯ್ತಲ್ಲ ಅನ್ನೋ ಸಂಕಟಕ್ಕ? ಅಯ್ಯೋ ಪಾಪ ಅಂಕಲ್, ಬಾಯಿಂದ ಮಾತೇ ಬರ್ತಿಲ್ವಾ? ಎದೆ ನೋಯ್ತಿದ್ಯಾ? ಅಯ್ಯೋ ಕೌಸಲ್ಯ, ನೀನೇನಮ್ಮ ಗರ ಬಡ್ದವ್ರ ಥರ ನೋಡ್ತಿದ್ಯಾ? ಮೊದಲು ಹೋಗಿ ನಿಮ್ಮ ಗಂಡಂಗೆ ನೀರು ತಗೊಂಬನ್ನಿ, ಇಲ್ಲಾಂದ್ರೆ ಸತ್ತೇ ಹೋಗ್ತಾರಷ್ಟೇ. ಇದ್ರೆ ನಮ್ಮ ಮರ್ಯಾದೆ, ನಮ್ಮ ಮಗಳ ಮಾನ ಮರ್ಯಾದೆ ಎಲ್ಲ ಹೋಗುತ್ತಮ್ಮ, ಎಲ್ಲ ಹೋಗ್ಬಿಡುತ್ತೆ. ನಾವು ನೇಣು ಹಾಕೊಂಡು ಸಾಯಿರ್ತಂದ್ರೂ ಪರವಾಗಿ ಮಾಡ್ತೀವಿ. ಆ ವಿಡಿಯೋ ಮಾತ್ರ ದಯವಿಟ್ಟು ಡಿಲೀಟ್ ಮಾಡಮ್ಮ. ಈ ವಿಡಿಯೋನ ಡಿಲೀಟ್ ಮಾಡಬೇಕಾ? ಅಯ್ಯೋ, ಇದು ನಿಮ್ಮ ವಿರುದ್ಧ ಪ್ರಯೋಗಿಸಕ್ಕೆ ಅಂತ ಇರೋ ಒಂದೇ ಒಂದು ಬ್ರಹ್ಮಾಸ್ತ್ರ. ಇದು ಒಂಥರ ಅಣುಬಾಂಬ್ ಇದ್ದಂಗೆ. ಒಂದ್ಸಲ ಢಮ್ ಅನ್ಸ್ಬಿಟ್ರೆ ನೀವೆಲ್ಲ ಸುಟ್ಟು ಬೂದಿ ಆಗ್ಬಿಡ್ತೀರ. ಇಂಥ ಬ್ರಹ್ಮಾಸ್ತ್ರನ ನಾನು ಡಿಲೀಟ್ ಮಾಡೋದಕ್ಕೆ ಸಾಧ್ಯನಾ? ಒಂದ್ಸಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು, ನಾನು ಮುಂದು ತಾ ಮುಂದು ಅಂತ ಮೊಬೈಲಲ್ಲಿ ರಾರಾತ್ಸುತ್ತೆ. ರೇವತಿ ವಿಡಿಯೋ ಅಂತ ನಿಮ್ಮ ಮಗಳು ರಾತ್ರಿ ಸ್ಟಾರ್ ಆಗ್ಬಿಡ್ತಾಳೆ. ಕಂಗ್ರ್ಯಾಚುಲೇಷನ್ಸ್ ಚಂದ್ರಶೇಖರ್ ಅವರೇ. ಹಾಗೆ ಮಾತ್ರ ಮಾಡಬೇಡಿ. ಏಕಾದ್ರೆ ವಿಷ ಕೊಟ್ಟು ನನ್ನನ್ನು ಕೊಂದಾಕ್ಬಿಡು, ಆದ್ರೆ ನನ್ನ ಮಗಳು ಮಾತ್ರ ಹಾಳು ಮಾಡಬೇಡ. ನಿಮ್ಮನ್ನು ಕೊಂದ್ರೆ ನನ್ಗೆ ಏನು ಸಿಗುತ್ತೆ ಆಂಟಿ? ನನಗೆ ಬೇಕಾಗಿರೋದು ಸಿಗಬೇಕು ಅಂದರೆ ನೀವು ಬದುಕ್ಬೇಕು. ನಾನು ಹೇಳ್ದಂಗೆ ಕೇಳಿಕೊಂಡು ಬಿದ್ದಿರಬೇಕು. ಇನ್ಮೇಲೆ ಈ ಮನೆ ನನ್ನ ಕೈ ವಶ. ನಾನು ಏನು ಹೇಳ್ತೀನೋ ಅದನ್ನು ಕೇಳೋದಷ್ಟೇ ನಿಮ್ಮ ಕೆಲಸ. ಒಪ್ಕೊಂಡ್ಬಿಡ್ರಿ, ನಮ್ಮ ಮಗಳು ಮಾನ ಮರ್ಯಾದೆಗೋಸ್ಕರ ಆದ್ರೂ ನಾವಿದಕ್ಕೆ ಒಪ್ಕೊಳ್ಳೇಬೇಕು. ಅವ್ಳಿಗೆ ಏನು ಹೇಳ್ತಾಳೋ ಅದಕ್ಕೆಲ್ಲ ಒಪ್ಕೊಟ್ಬಿಡಿ. ಇಷ್ಟು ದಿನ ಈ ವಿಡಿಯೋಗೋಸ್ಕರ ಹೆದರಿ ಕೌಸಲ್ಯ ಇವಳು ಕೈಗೊಂಬೆ ಆಗಿ ಕುಣಿತಾ ಇದ್ಲು ಪಾಪ. ಆದ್ರೆ ನಾನು ಮಾತ್ರ ಇವಳನ್ನ ಅರ್ಥ ಮಾಡ್ಕೊಳ್ಳದೆ ಹೋಗ್ಬಿಟ್ನಲ್ಲ. ಒಪ್ಕೊಳ್ರಿ ಪ್ಲೀಸ್, ಒಪ್ಕೊಳ್ಳಿ. ಹೇಳಮ್ಮ, ನಿನಗೇನು ಬೇಕು ಹೇಳಮ್ಮ. ಹೆಜ್ಜೆ ಹೆಜ್ಜೆಗೂ ಮುಳ್ಳಾಗಿ ಚುಚ್ತಾ ಇರೋ ನಿನ್ನ ಮಗಳು ನನ್ನ ಮನೇಲಿರಬಾರ್ದು. ಅದಕ್ಕೋಸ್ಕರ ನಾನು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀನಿ. ಅದು ನಿಮಗೆ ಗೊತ್ತಾಗಬೇಕು ಅಂತಾನೆ ನಾನು ಇಷ್ಟೆಲ್ಲ ಮಾಡಿದ್ದು. ಅದು ಹೇಗಮ್ಮ ಸಾಧ್ಯ? ನಾನು ಅವಳನ್ನು ಹೇಗೆ ಕರ್ಕೊಂಡ್ಬರಕ್ಕೆ ಸಾಧ್ಯ? ಏಜೆ ಸರ್ ಅವಳನ್ನ ಇಲ್ಲಿಗೆ ಬರಕ್ಕೆ ಬಿಡ್ತಾರ? ಏನಂತ ಹೇಳಿ ನಾನು ನನ್ನ ಮಗಳನ್ನ ಇಲ್ಲಿಗೆ ಕರ್ಕೊಂಡ್ಬರ್ಲಿ? ಎಲ್ಲದಕ್ಕೂ ಒಂದು ಬೈಪಾಸ್ ದಾರಿ ಅಂತ ಇರುತ್ತೆ ಅಂಕಲ್. ನಮ್ಮ ದಾರಿಗೆ ಅಡ್ಡ ಬರೋ ಊರನ್ನ ಟಚ್ ಮಾಡದೆ ಅದನ್ನ ದಾಟಿಸಿ ನಮ್ಮ ಊರಿಗೆ ಕರ್ಕೊಂಡೋಗಿ ಬಿಡ್ತಾರೆ. ಗುರಿ ಮುಟ್ಟಬೇಕು ಅಂದರೆ ನೇರವಾಗಿ ಅದೇ ದಾರಿಲಿ ಹೋಗಬೇಕು. ನಿನ್ನ ಮಗಳು ನನ್ನ ಮನೆಯಿಂದ ನೇರವಾಗಿ ಅದೇ ಬೈಪಾಸ್ ದಾರಿಯಲ್ಲಿ ನಿನ್ನ ಮನೆಗೆ ಬಂದು ಸೇರಬೇಕು. ಹೇಳಮ್ಮ, ಗೊತ್ತಿಲ್ಲ, ಹೇಳು. ಮಿಸ್ಟರ್ ಚಂದ್ರಶೇಖರ್, ಈಗ ನಿಮ್ಮ ಮಗಳು ಮಾನ ಮರ್ಯಾದೆ ಉಳಿಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ. ಅತ್ತೆ, ಅವಳು ಕೆಟ್ಟೋಳು ಅಂತ ಪ್ರೂವ್ ಮಾಡತ್ತಾನೆ ನಮ್ಮ ಗುರಿ. ಅದು ನಮ್ಮ ಗುರಿನೇ, ಆದರೆ ಸದ್ಯಕ್ಕೆ ಅದು ನಮ್ಮ ಮುಂದಿನ ಹೆಜ್ಜೆ ಆಗಿರಬಾರ್ದು. ನಮ್ಮ ಫಸ್ಟ್ ಸ್ಟೆಪ್ ಏನಂದ್ರೆ ಏಜೆನ ಪ್ರಾರ್ಥನೆಯಿಂದ ದೂರ ಮಾಡಬೇಕು. ಈಗಾಗಲೇ ಏಜೆ ಆ ಪ್ರಾರ್ಥನೆ ಪರ ನಿಂತಿದ್ದಾರೆ. ಮೊದಲೇ ಅಂತರ ಅಂದ್ರೆ ಜೀವ ಕೊಡೋ ಏಜೆ ಇವಾಗ ಸುಮ್ಮನೆ ಬಿಟ್ಬಿಡ್ತಾರಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅವರಿಬ್ಬರನ್ನ ಮೊದಲು ದೂರ ಮಾಡಬೇಕು.
ಆದರೆ ಹೇಗೆ ಮಾಡಬೇಕು ಅಂತ ನಾವು ಯೋಚನೆ ಮಾಡೋಣ. ಸರು, ದುರ್ಗಾ, ಲಕ್ಷ್ಮಿ, ಆ ಪ್ರಾರ್ಥನಾ ನನ್ನ ಮನೆಯಿಂದ ಹೊರಗಡೆ ಹಾಕ್ತಾಳೆ ಅಂತ ಹೇಳಿ ಹೋಗಿದ್ದಾಳೆ. ಇನ್ನು ಮುಂದೆ ಹೇಗೆ ಪ್ಲಾನ್ ಮಾಡೋದು? ಹೇಗೆ ಅವರಿಬ್ರನ್ನ ದೂರ ಮಾಡೋದು? ಅತ್ತೆ, ಅವಳು ಹಾಕಿರೋ ಸವಾಲ್ನ ನಾವು ಸೀರಿಯಸ್ ಆಗಿ ತಗೋಬೇಕು. ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ಅಂಥದ್ರಲ್ಲಿ ಇವತ್ತು ಹೇಳಿ ಹೋಗಿದ್ದಾಳೆ ಅಂದ್ರೆ ಅವಳು ಏನೋ ಒಂದು ಐಡಿಯಾ ಮಾಡಿರ್ತಾಳೆ. ಅತ್ತೆ, ಈ ಮನೆನೇ ಜೀವ ಅಂತ ನೀವೆಲ್ಲಿದ್ದೀರಾ. ಅಂಥದ್ರಲ್ಲಿ ಅದನ್ನೂ ಮೀರಿ ನಿಮ್ಮನ್ನ ಮನೆ ಬಿಟ್ಟು ಕಳ್ಸೋದಕ್ಕೆ ಅವಳು ಏನು ಪ್ಲಾನ್ ಮಾಡಿರ್ಬೋದು? ಅರ್ಥ ಆಯ್ತಾ ಮಿಸ್ಟರ್ ಚಂದ್ರಶೇಖರ್? ಚಿನ್ನದಂಥ ಮನುಷ್ಯ ಕಣಮ್ಮ ಏಜೆ. ಚಿನ್ನಕ್ಕೆ ಸಾಣೆ ಹಿಡಿದ್ರು ಒಂದು ಚುಕ್ಕೆ ದೋಷ ಕಾಣ್ಬೋದು, ಆದರೆ ಏಜಲ್ಲಿ ದೋಷ ಕಾಣೋದೇ ಇಲ್ಲಮ್ಮ. ತಾನು ಬೆಳೆದು ಒಟ್ಟಿಗಿರೋರನ್ನು ಬೆಳೆಸುವಂಥ ಮನುಷ್ಯ, ಸಾವಿರಾರು ಜನಕ್ಕೆ ಊಟ ಹಾಕುವಂಥ ಉದಾರಿ. ಎಷ್ಟೋ ಜನ ಅವ್ರ ಫೋಟೋನ ಮನೇಲಿ ಇಟ್ಕೊಂಡು ಪೂಜೆ ಮಾಡೋದನ್ನ ನಾನೇ ನೋಡಿದ್ದೇನಮ್ಮ. ಕಿಂಚಿತ್ತು ಸ್ವಾರ್ಥ ತೋರಿಸದೆ ಎಲ್ಲರ ನಂಬಿಕೆ ಗಳಿಸ್ಕೊಂಡಿರುವ ಅಂಥ ಮನುಷ್ಯನ ಬೆನ್ನಿಗೆ ಹೇಗಮ್ಮ ನಾನು ಚೂರಿ ಹಾಕ್ಲಿ? ಅದ್ರ ಬದಲು ಒಂದು ದೊಡ್ಡ ವಿಷ ಕೊಟ್ಬಿಡಮ್ಮ, ತಗೊಂಡು ನಾವು 3 ಜನನೂ ಸತ್ತೋಗ್ತೀವಿ. ವಯಸ್ಸಾದ್ರೂ ನಿನಗೆ ಬುದ್ಧಿ ಮಟ್ಟ ಸ್ವಲ್ಪ ಕಡಿಮೆನೆ. ಅಲ್ಲ, ಬರೀ ಬಾಣ ಬಿಟ್ಟರು ಸಾಯ್ತಾರೆ, ಆದರೆ ಅದಕ್ಕೆ ಬೆಂಕಿ ಹಚ್ಚಿ ಹಾಕ್ಬಿಡ್ತಾರೆ ಹೇಳು, ಉರ್ಕೊಂಡು ಸಾಯ್ಲಿ ಅಂತ. ಹಂಗಾಯ್ತು ನಿಮ್ಮ ಕತೆ. ಅಲ್ಲ, ನೀವು ಸತ್ರೆ ಈ ವಿಡಿಯೋ ನಿಮ್ಮ ಜೊತೆಲೆ ಸಮಾಧಿ ಆಗ್ಬಿಡುತ್ತೆ ಅನ್ಕೊಂಡಿದ್ದೀರಾ? ಇಲ್ಲ, ಇದು ಉರಿಯುತ್ತೆ, ವಿಡಿಯೋ ರಿಲೀಸ್ ಆಗುತ್ತೆ. ನಿಮಗಂಟ್ಕೋಬೇಕಾಗಿರೋ ಬೆಂಕಿ ನಿಮ್ಮ ದೊಡ್ಡ ಮಗಳಿದಾಳಲ್ಲ ಲೀಲಾ, ಅವಳಿಗಂಟ್ಕೊಳ್ಳುತ್ತೆ. ತಂಗಿ ವಿಡಿಯೋಯಿಂದ ಹುಟ್ಕೊಳ್ಳೋ ಅಪವಾದ ಅಕ್ಕನಿಗೂ ಸುತ್ಕೊಳ್ಳುತ್ತೆ. ಆ ಅಪವಾದದ ಬಿಸಿ ಏಜೆ ಮೈಗೂ ಅಂಟ್ಕೊಳ್ಳುತ್ತೆ. ಅದು ಇದಕ್ಕಿಂತ ಭಯಂಕರವಾಗಿರುತ್ತೆ. ನಿಮಗೆ ನಿಜವಾಗ್ಲೂ ಏಜೆ ಮೇಲೆ ಅಭಿಮಾನ ಅನ್ನೋದಿದ್ರೆ ಈ ಬಿಸಿ ಅವನ ಮೈಗೆ ತಾಗದೆ ಇರುವಾಗ ನೋಡ್ಕೊಳ್ಳಿ. ನಿನ್ನ ಕೈಗೊಂಬೆಗಳು ನಾವು, ನೀನು ಹೇಗೆ ಆಡಿಸ್ತೀವೋ ಹಾಗೆ ಆಡ್ತೀವಿ. ದೇವರಿಚ್ಛೆ ಹೇಗಿದೆಯೋ ಹಾಗೆ ಇರ್ಲಿ. ವೆರಿ ಗುಡ್. ಇನ್ನು ನಾನು ಬಂದಿರೋ ಕೆಲಸ ಮುಗೀತು. ಇಲ್ಲಿಗೆ ನಾನು ಬಂದು ಹೋಗಿದ್ದ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.